ತಿರುನಾಗೇಶ್ವರಂ ರಾಹು ದೇವಾಲಯದ ಆಧ್ಯಾತ್ಮದ ಅಭಿಯಾನ. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ದೈವಿಕ ಪ್ರವಾಸದಲ್ಲಿ ನಾವೆಲ್ಲರೂ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ತಿರುನಾಗೇಶ್ವರಂ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ನವಗ್ರಹಗಳ ಕ್ಷೇತ್ರಗಳಲ್ಲಿ ವಿಶೇಷವಾದ ರಾಹುವಿನ ಸ್ಥಳ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ರಾಹುವಿಗೆ ಮೀಸಲಾಗಿರುವ ಶಕ್ತಿ ಸ್ಥಳ ಅಂತ ಅಂದ್ರೆ ಈ ಒಂದು ದೇವಸ್ಥಾನ ಅಂತ ಹೇಳಲಾಗುತ್ತೆ. ತಿರುನಾಗೇಶ್ವರಂ ರಹಸ್ಯಗಳ ಹೆಜ್ಜೆ ಗುರುತುಗಳನ್ನ ನಾವಿವತ್ತು ನೋಡೋಣ. ತಿರುನಾಗೇಶ್ವರಂ ದೇವಾಲಯವು ರಾಹು ಭಗವಂತನಿಗೆ ಮೀಸಲಾಗಿರುವ ಸ್ಥಳ. ಹಿಂದೂ ಪುರಾಣಗಳ ಪ್ರಕಾರ ರಾಹು ಈ ದಶ ಮಹಾವಿದ್ಯೆ ಮತ್ತು ನವಗ್ರಹಗಳಲ್ಲಿ ಪ್ರಮುಖವಾದ ಒಂದು ಶಕ್ತಿ. ದೇವಾಲಯದ ಶಿಲ್ಪಕಲೆಯು ಮತ್ತು ಶೈಲಿಯೂ ಕೂಡ ಚೋಳರ ಕಾಲವನ್ನ ಪ್ರತಿಬಿಂಬಿಸುತ್ತದೆ. ಇಲ್ಲಿಗೆ ಬರುವವರಲ್ಲಿ ಕಾಳಸರ್ಪದೋಷ ಅಥವಾ ಸರ್ಪದೋಷ ನಿವಾರಣೆಗೆ ಬರುವ ಭಕ್ತರ ಸಂಖ್ಯೆಯೇ ಹೆಚ್ಚು. ಆದರೆ ಇಲ್ಲಿ ಇದೇ ಒಂದು ದೇವಾಲಯದಲ್ಲಿ ರಾಹು ಮಾನವ ಮುಖದಲ್ಲಿ ಕಾಣಿಸ್ಕೊಳ್ತಾನೆ. ದೇವಾಲಯದ ಇತಿಹಾಸ ಪ್ರಚೋದಕವಾಗಿದೆ. ಚೋಳ ಸಾಮ್ರಾಜ್ಯದ ಆದಿತ್ಯ ಚೋಳನು ಈ ದೇವಾಲಯವನ್ನ ನಿರ್ಮಿಸಿದನೆಂಬ ಮಾಹಿತಿ ಇದೆ. ಇದು ವಾಸ್ತುಶಿಲ್ಪದಲ್ಲಿ ಚೋಳರ ಶೈಲಿಯ ನಕ್ಷತ್ರಗಳು ಪ್ರತಿ ಕಲ್ಲಿನಲ್ಲೂ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಲ್ಲಿನ ಮುಖ್ಯ ದೇವರು ನಾಗನಾಥರು ಶಿವನ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಾರ್ವತಿಯನ್ನು ಕೂಡ ಪಿರೈಸೂಡಿ ಅಮ್ಮನ್ ಅಂತ ಕರೆಯಲಾಗುತ್ತೆ. ಸಮುದ್ರ ಮಂಥನದ ಕಥೆಯು ರಾಹು ದೇವನನ್ನ ಅದ್ಭುತವಾಗಿ ವಿವರಿಸುತ್ತದೆ. ಮೋಹಿನಿ ರೂಪದ ವಿಷ್ಣು ಅಮೃತವನ್ನ ನೀಡಿದಾಗ ರಾಹು ಅಮೃತ ಸೇವಿಸ್ತಾನೆ. ಆದರೆ ಸೂರ್ಯ ಮತ್ತು ಚಂದ್ರ ಈ ಕೃತ್ಯವನ್ನ ಗುರುತಿಸಿ ವಿಷ್ಣುವಿಗೆ ಹೇಳ್ತಾರೆ. ವಿಷ್ಣು ಕೋಪದಿಂದ ರಾಹುವಿಗೆ ತಲೆಯನ್ನ ದೇಹದಿಂದ ಬೇರ್ಪಡಿಸ್ತಾರೆ. ಆಮೇಲೆ ರಾಹುವಿನ ತಲೆಯು ಅಮೃತದಿಂದ ಅಮರಗೊಂಡಿತು. ಅದು ನಮ್ಮ ಗ್ರಹಗಳ ಕಥೆಯನ್ನ ಇಂದು ಕೂಡ ಹೇಳುತ್ತೆ. ಇಲ್ಲಿ ರಾಹುವಿನ ಕಾಲದಲ್ಲಿ ಹಾಲಿನ ಅಭಿಷೇಕ ಮಾಡುವುದರಿಂದ ಕೇವಲ ಕಠಿಣ ಗ್ರಹ ದೋಷಗಳೇನೂ ಅಲ್ಲ, ವಿವಾಹ ವಿಳಂಬ, ಸಂತಾನ ಭಾಗ್ಯದ ಸಮಸ್ಯೆಗಳನ್ನು ಕೂಡ ಪರಿಹರಿಸಲಾಗುತ್ತದೆ. ವಿಶೇಷವೆಂದ್ರೆ ಅಭಿಷೇಕದ ಸಮಯದಲ್ಲಿ ಹಾಲು ನೀಲಿ ಬಣ್ಣಕ್ಕೆ ತಿರುಗುವುದು. ಇದು ದೇವರ ಶಕ್ತಿಯ ತಾತ್ಕಾಲಿಕ ಚಿಹ್ನೆ ಅಂತ ಹೇಳಲಾಗುತ್ತೆ. ಇಲ್ಲಿ ಭಕ್ತರು ಮಾತ್ರ ಆಧ್ಯಾತ್ಮಿಕ ಅನುಭವಗಳನ್ನ ಮಾತ್ರ ಅನುಭವಿಸುತ್ತಿಲ್ಲ, ಆದರೆ ಅವರ ಜೀವನದಲ್ಲಿ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕಾಣಿಕೊಳ್ತಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಬಂದವರು ದೇವರಿಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ತಮಿಳುನಾಡಿನ ತಿರುನಾಗೇಶ್ವರಂ ದೇವಾಲಯವು ದೈವಿಕ ಶಕ್ತಿ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಸ್ಥಳವಾಗಿದೆ. ಗ್ರಹ ದೋಷಗಳಿಂದ ಬಾಧಿಸುವಂತಹ ಯಾವುದೇ ವ್ಯಕ್ತಿಯಾದರೂ ಅಥವಾ ಕಷ್ಟಗಳಲ್ಲಿ ಶರಣು ಹುಡುಕುವಂತಹ ಯಾವುದೇ ವ್ಯಕ್ತಿಗಳಾಗಲಿ ಇಲ್ಲಿಗೆ ಬಂದು ಈ ಶಕ್ತಿ ಕ್ಷೇತ್ರಗಳನ್ನ ಒಮ್ಮೆ ಭೇಟಿ ನೀಡಿದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತ ಶಕ್ತಿ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಮತ್ತು ವಿಶ್ವಾಸನದ ಮಹತ್ವವನ್ನ ಬೋಧಿಸುತ್ತದೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರವಾಸದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಧನ್ಯವಾದಗಳು.